ನಮಸ್ತೆ ಎಲ್ರಿಗೂ. ನಾನಿವತ್ತು ನಿನ್ನೆ ವಿಡಿಯೋನ ಕಂಟಿನ್ಯೂ ಮಾಡಿ ಹಾಕ್ತಾಯಿದ್ದೀನಿ. ಯಾಕೆಂದರೆ ಲೆಂತ್ ಆಗುತ್ತೆ ಅಂತಂದು ಹೇಳ್ಬಿಟ್ಟು ನಿನ್ನೆ ಸ್ವಲ್ಪ ಮಾತ್ರ ಹಾಕಿದ್ದು. ಸೊ ಅದೇ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾರ್ಯಾರೆಲ್ಲ ಇನ್ನೂ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಒಂದು ಲೈಕ್ ಮಾಡಿ. ಹೊಸ್ದಾಗಿ ಯಾರಾದರೂ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಅವ್ರಿಗೆ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಾಗಿತ್ತಂತೆ, ಹಂಗಾಗಿ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗಿದ್ದೆ ನಾನು. ಅವರು ಸ್ವಲ್ಪ ನೋಡಿ ಟೀ ಶರ್ಟು, ಆಮೇಲೆ ಮಕ್ಕಳಿಗೆಲ್ಲ ಬಟ್ಟೆ ಬೇಕಾಗಿತ್ತಂತೆ, ಅದೆಲ್ಲ ಈಸ್ಕೊಂಡ್ರು ಅವರು. ಲಗೇಜ್ ಎಲ್ಲ ಜಾಸ್ತಿ ಇದ್ದಿದ್ದರಿಂದ ಬ್ಯಾಗೆಲ್ಲ ಬೇಕಾಗಿತ್ತು ಅಂತಂದು ಹೇಳ್ಬಿಟ್ಟು ಬ್ಯಾಗು, ಆಮೇಲೆ ಅವ್ರಿಗೆ ಏನೇನು ಬೇಕೋ ಅದೆಲ್ಲ ತೊಗೊಂಡ್ರು. ನಾನು ಮಾತ್ರ ಇದೊಂದು ಸೀರೆ ಮಾತ್ರ ತೊಗೊಂಡು ಬಂದೆ ಅಷ್ಟೇ, ಬೇರೇನು ತೊಗೊಳಕ್ಕಾಗಲಿಲ್ಲ ನನಗೆ. ಇದೊಂದು ಸೀರೆ ಮಾತ್ರ ತೊಗೊಂಡು ಬಂದೆ. ತಿರುಪತಿಗೆ ಹೋಗಿದ್ರಲ್ಲ ಅಕ್ಕ, ಸೊ ಅವ್ರಿಗೆ ಅದೊಂದು ಸೀರೆ ಮಾತ್ರ ಕೊಡೋಣ ಅಂದ್ಬಿಟ್ಟು ಅದೊಂದು ಸೀರೆ ತೊಗೊಂಡು ಬಂದೆ. ಸೀರೆ ಹೇಗಿದೆ ಅಂತಂದು ಕಮೆಂಟ್ ಮಾಡಿ ಹೇಳಿ. ಜೊತೆಗೆ ಅಣ್ಣ ದೇವ್ರ ಬಗ್ಗೆ ಒಂದು ಮಂತ್ರ ಹೇಳ್ತಾಯಿದ್ರು. ಸೊ ಆ ಮಂತ್ರನ ನಾನು ಕೇಳಿಸ್ಕೊತಾ ಇದ್ದೆ. ಸೊ ಅದನ್ನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್, ಅದು ಕೇಳಿಸ್ಕೊಳ್ಳಿ, ತುಂಬ ಚೆನ್ನಾಗಿದೆ ಅಣ್ಣ ಹೇಳಿರೋದು. ಅಣ್ಣ ಅಂದರೆ ನಮ್ಮ ಯಜಮಾನ್ರಿಗೆ ಸೋದರತ್ತೆ ಮಗ ಇವರು. ನಮ್ಮ ಯಜಮಾನ್ರು ತುಂಬ ಹತ್ರ ರಿಲೇಷನ್ ಆಗಬೇಕು. ತುಂಬ ಚೆನ್ನಾಗಿ ಹೇಳಿದ್ದಾರೆ, ಅದು ಕೇಳಿಸ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಅದು ಕೇಳಿಸ್ಕೊಂಡು ನಿಮ್ಗೆ ಏನು ಅನ್ನಿಸ್ತು ಅಂತಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಆದಿಯಲ್ಲಿ ನಾರಾಯಣನೆನಿಸಿ ಮತ್ಸ್ಯರೂಪವಾಗಿ ಜಲವನೇ ಪೊಕ್ಕು ವೇದಾಂತವನೇ ತಂದು ಅಜಗಿರಿ ತೊಲಗಿರಿ ಮಚ್ಚಲು ಬೆನ್ನಿನಿಂದಲೇ ತಾಳಿದೆ. ಶಿಶುವು ಪ್ರಹ್ಲಾದನೇನು ಒಲೆದೆ ಕಲ್ಲು ಕಂಬದಲ್ಲಿ ಅರ್ಭಟಿಸುತ್ತಾ ಬಂದೆ. ಬೇಡಿಯ ಬಲೆಯನ ತುಳಿದೆ ಅಲ್ಲಿ ಮಲ್ಲಾರನ ಕೊಂದೆ. ತ್ರಿಪುರ ಸುತಿಯರ ವ್ರತಭಂಗಪಡಿಸಿದೆ ಐವನೇರಿದೆ ಅಂಗ ವಂಗ ಚದುರಂಗ ಕದಳಿ ರಂಗನ ಪಾದಕ್ಕೆ ನಮೋ ನಮೋ. ನೆನೆಸಿ ಅಂದ್ರೆ ಅಲ್ಲಿ ಅರ್ಥ ಹೇಳಿದ್ರೆ ಅದು ಗೊತ್ತಾಗತ್ತೆ. ನನಗೆ ಸ್ವಲ್ಪ ಗೊತ್ತು, ನನಗೆ ಕೃಷ್ಣ ಹೇಳಿರೋದನ್ನ ನಿನಗೆ ಎಷ್ಟು ಗೊತ್ತು ಅಷ್ಟು ಹೇಳು. ಆದಿಯಲ್ಲಿ ನಾರಾಯಣ ನೆನೆಸಿ ಅಂದ್ರೆ ಬ್ರಹ್ಮ ಶ್ರೀಹರಿಯ, ಅವನ್ನ ನೆನೆಸ್ಕೊಂಡು ಇದಕ್ಕೆ ಹೋದ್ರು ಒಳೆ ಪೂಜೆಗೆ ಹೋದಾಗ ಅಲ್ಲಿ ಹರಿಹರದೊಳಗೆ ಬಾಣ ಸಿಕ್ತು. ಅದನ್ನ ತಗೊಂಬಂದು ನಮ್ಮ ಬಾಣರಂಗನಾಥ ಸ್ವಾಮಿ ದೇವಸ್ಥಾನನ ಅಲ್ಲಿಟ್ಕೊಂಡು ಬಾಣರಂಗಪ್ಪನ ಪ್ರತಿಷ್ಠಾಪನೆ ಮಾಡಿ ರಂಗಸ್ವಾಮಿ ಅವನು ಮೂರ್ನಾಮದಾನು ಅಲ್ಲಿಟ್ಕೊಂಡು ಈ ನಮ್ಮ ಮಂತ್ರ ಜಪಿಸಿ ಪೂಜೆ ಮಾಡ್ತಾ ಇದ್ದೀವಿ. ಅದಕ್ಕೆ ಬಾಣರಂಗನಾಥ ಸ್ವಾಮಿ ಅಂತ ಹರಿಹರದೊಳಗೆ ಸಿಕ್ಕಿರೋದ್ರಿಂದ ಬಾಣರಂಗನಾಥ ಸ್ವಾಮಿ ಹರಿಹರದೊಳಗೆ ಸಿಕ್ಕುತ್ತೆ. ಹರಿಹರದೊಳಗೆ ಸಿಕ್ಕುತ್ತೆ ಪೂರ್ವಿಕರಿಗೆ. ಅಲ್ಲ ಇವಾಗ ಐತಲ್ಲ ಅದು ಇವಾಗ ಸಿಕ್ಕಿರೋದೇ ರಂಗನಾಥ ಸ್ವಾಮಿ. ಹರಿಹರದೊಳಗೆ ಪೂರ್ವಿಕರಿಗೆ ಸಿಕ್ಕಿರೋದು ಹಿಂದೆ ಅಜ್ಜರಿಗೆ. ಇವಾಗ ಅದು ಸಿಕ್ಕಿರೋದು, ಅದು ಹರಿಹರದೊಳಗೆ ತೇಲ್ಕೊಂಬಂದು ಸಿಕ್ಕಿರೋದು, ಅಲ್ಲಿದ್ದ ತಗೊಂಬಂದು ನಾವು ಇಟ್ಕೊಂಡು ಮೂರ್ತಿ ಶಿಲೆ ಮಾಡಿ ಬಾಣರಂಗನಾಥ ಸ್ವಾಮಿ, ಅದೇ ರಂಗನಾಥ ಸ್ವಾಮಿ ಲೆಕ್ಕನೇ ನಾಮದ ದೇವರು. ಸಿಕ್ಕುದು ಅಂತ ಗೊತ್ತಿದ್ದು ಇಲ್ಲ ಸಿಕ್ಕಿರೋದು ಅದು ನಮ್ಮ ಹಿರಿಯರಿಗೆ. ಅದಕ್ಕೆ ಬಾಣದ ರಂಗನಾಥ ಅಂತ ಬಾಣರಂಗನಾಥ ಅಂತಂದು ಇಟ್ಟಿರೋದು ಹೆಸರು. ಹೋದಾಗ ಅವನ್ನ ಎತ್ಕೊಂಬಂದು ಇಟ್ಕೊಂಡು ಬಾಣ ನಮ್ಮೂರ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನದಾಗ 2 ಅದಾವ ಬಾಣಗಳು. ನಮ್ಮೂರಾಗ ಅದಾವಲ್ಲ ಅದೇ ಥರದವು ದೇವರೊಳಗೆ. ಅಲ್ಲಿ ತಿರುಪತಿ ತಿಮ್ಮಪ್ಪನೇ ಮಾಡ್ಬಿಟ್ಟಿರೋದು. ಅಲ್ಲೂ 2 ಬಾಣ ಭೂತಪ್ಪ, ಅಲ್ಲೂ 2 ಭೂತಪ್ಪ. ಈ ನಮ್ಮೂರಾಗಿಲ್ಲ ಅಷ್ಟೇ ಭೂತಪ್ಪ. ಇಲ್ಲಿ ನಾರಾಯಣ ನೆನೆಸಿ ಮತ್ಸ್ಯರೂಪವಾಗಿ ಜಲವನೇ ಪೊಕ್ಕು ವೇದಾಂತವನೇ ತಂದು ಅಜಗಿರಿ ತೊಲಗಿರಿ ಮಚ್ಚಲು ಬೆನ್ನಿನಿಂದಲೇ ತಾಳಿದೆ. ಶಿಶುವು ಪ್ರಹ್ಲಾದನಿಗೊಲದೆ ಕಲ್ಲು ಕಂಬದಲ್ಲಿ ಅರ್ಭಟಿಸುತ್ತಾ ಬಂದೆ. ಬೇಡಿಯ ಬಲೆಯನ ತುಳಿದೆ ಅಲ್ಲಿ ಮಲ್ಲಾರನ ಕೊಂದೆ. ತಡಿ ಹೇಳ್ತಾನೆ. ಕಲ್ಲು ಕಂಬದಲ್ಲಿ ಅರ್ಭಟಿಸುತ್ತಾ ಬಂದೆ ಅಂದ್ರೆ ಯಾರು ಗೊತ್ತಾ? ನರಸಿಂಹಸ್ವಾಮಿ ಅವತಾರ ಎತ್ತಿ ರಾಕ್ಷಸನ್ನ ಸಂಹಾರ ಮಾಡಲ್ಲ. ಅಲ್ಲಿ ಬಾಗಿಲ ಮೇಲೆ ಕುತ್ಕೊಂಡ ನನಗೆ ಸಾವಿಲ್ಲ ಉಗ್ರನ ಹಿರಣ್ಯಾಕ್ಷ ಅವ್ರನ್ನ ಅದು ಕಲ್ಲು ಕಂಬದಲ್ಲಿ ಅರ್ಭಟಿಸಿ ಬಂದರು ಅವನೇ. ಅವನು ಕೇಳಿದ್ ಬೇರೆ, ಅದೇ ಇಲ್ಲ ಅದೇ ಎಲ್ಲಿ ನಿಲ್ಸಿದೆ ಹೇಳು. ಈಗ ನಾನು ಮಲ್ಲಾರನ ಕೊಂದೆ ಅಂದ್ರೆ ಅದೇ ರಾಕ್ಷಸನ್ ಕೊಂದೆ ಅವನು. ಇವನು ಮೈಲಾರ ಅಂದ್ರೆ ಮೈಲಾರ ದೇವ್ರ ಅವನು ಅದಕ್ಕೆ ಕೇಳಿದಾನೆ. ಮೈಲಾರ ದೇವ್ರ
ತ್ರಿಪುರ ಸುಂದರಿಯರ ವ್ರತಭಂಗ ಪಡಿಸಿದೆ. ಮಲ್ಲಾರನ ಕೊಂದೆ ಅಂದ್ರೆ ಅದೇ ರಾಕ್ಷಸನ ಕೊಂದದ್ದ? ಅದು ಅರ್ಥ ಗೊತ್ತು. ತ್ರಿಪುರ ಸುತಿಯರ ವ್ರತಭಂಗ ಪಡಿಸಿದೆ ಅಂದ್ರೆ 3 ಹೆಣ್ಮಕ್ಳು, ಪದ್ಮಾವತಿ, ಲಕ್ಷ್ಮೀದೇವಿ, ಗಂಗಮಾಳವ್ವ, ಇವ್ರು 3 ಮದುವಾದ ಶ್ರೀಹರಿ. ಅವ್ರ ವ್ರತಭಂಗ ಪಡಿಸಿದ್ನ. ಅದ್ರ ಅರ್ಥ ನೋಡು, ಕೇಳ ಇನ್ನು ಅದೇ ಅದೇ ಮುಂದಕ್ಕೆ ಐವನೇರಿದೆ ಅಂದ್ರೆ ತೇರಿನ ಮೇಲೆ ಕುತ್ಕಂದೆ. ಐವನೇರಿದೆ. ಅಂಗ ವಂಗ ಅಂದ್ರೆ ಇವೆ ದೇಶ ಆ ಕಡೆ ಈ ಕಡೆ ದೇಶ ಸುತ್ತರ್ಕಂತ. ಅಂಗ ವಂಗ ಚದುರಂಗ ಕದಳಿ ರಂಗನ ಪಾದಕ್ಕೆ ನಮ್ಮ ಅಂತ ಅಷ್ಟೇ. ಭಗೀರಥ ಮಹರ್ಷಿ ಮೂಲತಃ ಭೂಮಿ ಗಂಗೆ ತಂದನು ಅವನೇ. ಗಂಗೆನ ತಪಾಸ್ ಮಾಡಿದ್ನಂತೆ. ಗಂಗೆ ನಾನು ಬರ್ತಾನಪ್ಪ ಭೂಮಿಗೆ, ನಾನು ಬರೋ ರಭಸಕ್ಕೆ ಭೂಮಿ ತಡೆಯಲ್ಲ, ಈಶ್ವರನ ಪ್ರತ್ಯಕ್ಷ ಮಾಡ್ಕ್ಯ ಅವನ್ ಕೇಳ್ಕ್ಯ ಅಂತಂದ್ರಂತೆ. ಅವಾಗ ಈಶ್ವರನ ಕುತ್ಕೊಂಡು ತಪಾಸ್ ಮಾಡಿ ಅವನ್ ಕೇಳಿದಾಗ ಗಂಗೆ ನನ್ನ ಮುಡಿಯಾಗಿ ಬರಲಿ ಅವಾಗ ಹೇಳ್ತಾರೆ ಅದನ್ನ. ಋಷಿಯ ತೊಡೆಯಿಂದ ಅರಿಯ ಜಡೆಯಿಂದ ಹಿಂಗೆ ಇಳಿದು ಬಾ ತಾಯಿ, ಇಳಿದು ಬಾ ಅಂತ ಐತಲ್ಲ, ಅದು ಅವಾಗಲೇ ಬಂದಿರೋದು. ನಮ್ಮ ಕೇಳಿಸ್ಕೊಂಡ್ರಲ್ಲ ಫ್ರೆಂಡ್ಸ್ ಅವ್ರು ಹೇಳಿದ್ದು. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ ಇದ್ರ ಬಗ್ಗೆ. ಸೊ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿ. ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.